ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್ ಬ್ಲಾಗ್ಸ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಕ್ಷೇತ್ರ ದರ್ಶನ. ಸ್ನೇಹಿತರೆ, ನಾವು ಇತ್ತೀಚೆಗೆ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಹೋಗಿದ್ವಿ. ಅದರದ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನಾವು ಬೆಂಗಳೂರಿಂದ ರೈಲಲ್ಲಿ ಹೋಗಿದ್ವಿ. ನೀವು ಟ್ರೈನಲ್ಲಾದರೂ ಹೋಗ್ಬೋದು, ಬಸ್ಸಲ್ಲಾದರೂ ಹೋಗ್ಬೋದು, ಅಥವಾ ಸ್ವಂತ ವೆಹಿಕಲ್ ಇದ್ದರೆ ಅದರಲ್ಲಿ ಹೋಗ್ಬೋದು. ಹಾಗೆ ನೀವು ರೂಮನ್ನು, ಮಠದ ರೂಮ್ಗಳನ್ನು ಮುಂಚೆನೇ ಅಡ್ವಾನ್ಸಾಗಿ ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಟ್ರೈನ್ ಏನಾರು ಹೋಗ್ತೀವಿ ಅಂತ ಹೇಳಿದ್ರೆ ಟ್ರೈನ್ ಕೂಡ ಅಡ್ವಾನ್ಸಾಗಿ ಬುಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಅಲ್ಲಿ ಹೋದರೆ ಮತ್ತೆ ರೂಮ್ ಸಿಗೋದಿಲ್ಲ, ಆಮೇಲೆ ತೊಂದರೆ ಆಗುತ್ತೆ. ಪ್ರೈವೇಟ್ ರೂಮ್ಗೆ ಹೋಗಬೇಕು, ಪ್ರೈವೇಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಮುಂಚೆನೇ ಮಾಡಿಕೊಂಡ್ರೆ ಮಠದ ರೂಮ್ಗಳು ಮಠಕ್ಕೆ ಅಮೌಂಟು ಸೇರಿಕೊಳ್ಳುತ್ತೆ. ಸೊ ಅದೊಂದು ಒಳ್ಳೆಯ ರೀತಿ ಅಂತೇಳಿ ನಾವು ಮಠದ ರೂಮನ್ನೇ ಮಾಡ್ಕೊಂಡಿದ್ದೀವಿ. ಬನ್ನಿ ಈಗ ಶುರು ಮಾಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 25/5/1595 ಭುವನಗಿರಿ ಎನ್ನುವ ತಮಿಳುನಾಡಿನ ಕುಂಭಕೋಣಂನಲ್ಲಿ ಹುಟ್ಟಿದ್ರು. ಶ್ರೀ ಪ್ರಹ್ಲಾದರಾಯರ 3ನೇ ಅವತಾರವೇ ಶ್ರೀ ವ್ಯಾಸರಾಯರು, 2ನೇ ಅವತಾರ ಬಾಹ್ಲಿಕರಾಜರು, 4ನೇ ಅವತಾರ ಶ್ರೀ ಗುರು ರಾಘವೇಂದ್ರ ತೀರ್ಥರು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತರು ರಾಯರು, ಗುರುರಾಯರು, ಗುರುರಾಜರು ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಇವರ ಮೂಲ ಬೃಂದಾವನವು ಈಗಿನ ಆಂಧ್ರ ಪ್ರದೇಶದ ತುಂಗಭದ್ರಾ ನದಿ ತಟದಲ್ಲಿರುವ ಮಂತ್ರಾಲಯದಲ್ಲಿದೆ. ಕರ್ನಾಟಕದ ರಾಯಚೂರಿನಿಂದ ಸುಮಾರು 1 ಗಂಟೆ ಪ್ರಯಾಣ. ಇಲ್ಲಿಗೆ ಡೈಲಿ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆಯವರೆಗೆ ಭವ್ಯ ಆರಾಧನೆ ನಡೆಯುತ್ತದೆ. ಅವರೇ ತಿಳಿಸಿದ ಹಾಗೆ 700 ವರ್ಷದವರೆಗೆ ಅವರ ಸನ್ನಿಧಾನ ಇರುತ್ತದೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಾ, ನಾವು ಮಂತ್ರಾಲಯದ ಹೊರಗಡೆಯಿಂದ ಆವರಣದ ಬರ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿಗಳನ್ನು ನೋಡುವುದಕ್ಕಿಂತ ಮುಂಚೆ ಶ್ರೀ ಮಂಚಾಲಮ್ಮನವರನ್ನ ದರ್ಶನ ಮಾಡಿಕೊಂಡೆ ನಾವು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಮಂಚಾಲಯ ಕ್ಷೇತ್ರದ ಅಧಿದೇವತೆ ಬಂದ್ಬಿಟ್ಟು ಮಂಚಾಲಮ್ಮನವರಾಗಿರ್ತಾರೆ. ಆಗ ರಾಘವೇಂದ್ರ ಸ್ವಾಮಿಗಳು ಬಂದು ಮಂಚಾಲಮ್ಮನವ್ರನ್ನ ನನಗೆ ಇಲ್ಲಿ ಜಾಗ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಮಂಚಾಲಮ್ಮನವರು ಜಾಗವನ್ನು ಕೊಡ್ತಾರೆ. ಆ ಜಾಗ ಕೊಟ್ಟಿದ್ದಕ್ಕೋಸ್ಕರ ಅವರಿಗೆ ಒಂದು ನಾವು ಗೌರವ ಕೊಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ, ನನ್ನನ್ನು ನೋಡುವ ಭಕ್ತರು ಮೊಟ್ಟ ಮೊದಲಾಗಿ ನಿಮಗೆ ಗೌರವ ಸೂಚಕವಾಗಿ ನಿಮ್ಮ ದರ್ಶನ ಮಾಡಿ ನನ್ನ ದರ್ಶನಕ್ಕೆ ಬರಬೇಕು ಅಂತ. ಸೊ ಅದಕ್ಕೋಸ್ಕರ ಮಂಚಾಲಮ್ಮ ದರ್ಶನ ಪಡೆದು ಒಳಗಡೆ ನಾವು ಈಗ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋದಕ್ಕೆ ಕ್ಯೂಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ನಾವು ಈಗ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಸತ್ಯ ಲೋಕವಾಸಿಯಾದ ಶಂಕುಕರ್ಣನೆಂಬ ದೇವತೆಯು ಶ್ರೀ ಹರಿಯ ಸಂಕಲ್ಪದಂತೆ ಬ್ರಹ್ಮದೇವರಿಂದ ಶಾಪರೂಪದ ವರವನ್ನು ಪಡೆದು ಕೃತಯುಗದಲ್ಲಿ ಪ್ರಹ್ಲಾದನಾಗಿ ಅವತರಿಸಿ ನೃಸಿಂಹರೂಪಿ ಶ್ರೀಹರಿಯನ್ನು ಕಂಬದಿಂದ ಪ್ರಕಟಗೊಳ್ಳುವಂತೆ ಮಾಡಿ ಭಕ್ತಾಗ್ರೇಸರೆನಿಸಿ ಮತ್ತೆ ದ್ವಾಪರ ಯುಗದಲ್ಲಿ ಬಾಹ್ಲಿಕರಾಜನಾಗಿ ಅವತರಿಸಿ ಶ್ರೀಕೃಷ್ಣ ಭೀಮಸೇನ ದೇವರನ್ನು ಮೆಚ್ಚಿಸಿ ಕಲಿಯುಗದಲ್ಲಿ ಪ್ರಥಮವಾಗಿ ಶ್ರೀ ವ್ಯಾಸತೀರ್ಥರಾಗಿ ಅವತರಿಸಿ ಶ್ರೀ ಮೂಲ ಗೋಪಾಲಕೃಷ್ಣನನ್ನು ಮೆಚ್ಚಿಸಿ ಸುವರ್ಣ ಯುಗವನ್ನು ಸೃಷ್ಟಿಸಿ ದಾಸಪಂಥವನ್ನು ಪೋಷಿಸಿ ಬೆಳೆಸಿ ಅಂತಿಮ ಅವತಾರವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಅವತರಿಸಿ ಅನೇಕ ಗ್ರಂಥಗಳನ್ನು ರಚಿಸಿ ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಪವಾಡಗಳನ್ನು ಮೆರೆದು ಶ್ರೀ ಹರಿಯ ಮಹಿಮೆಯನ್ನು ಜಗತ್ತಿನಲ್ಲೆಲ್ಲ ಸಾರಿ ಪರಮಾತ್ಮನ ಇಚ್ಛೆಯಂತೆ 352 ವರ್ಷಗಳ ಹಿಂದೆ ಸಶರೀರವಾಗಿ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಪ್ರಪಂಚದ ಕೋಟ್ಯಂತರ ದೀನದಲಿತರು, ಬಡವರು, ದುಃಖಿತರನ್ನು ಜಾತಿ, ಮತ, ಧರ್ಮ ಭೇದವಿಲ್ಲದೆ ಪೊರೆದು ಪೋಷಿಸುತ್ತಿರುವ ಶ್ರೀ ಗುರುರಾಯರು ಜಗದ್ವಂದ್ಯ ಜಗದ್ಗುರುವಾಗಿದ್ದಾರೆ. ಮನೆ ಮನಗಳಲ್ಲೂ ರಾರಾಜಿಸಿ ಪೂಜೆಗೊಳ್ಳುತ್ತಿರುವ ಭಕ್ತರ ಆರಾಧ್ಯ ದೈವವಾಗಿದ್ದಾರೆ. ಕಲಿಯುಗದ ಕಲ್ಪತರು, ಕಾಮಧೇನು ಎಂದು ಭಕ್ತರಿಂದ ಹೊಗಳಿಸಿಕೊಳ್ಳುತ್ತಿದ್ದಾರೆ. ಇಂತಹ ಶ್ರೀ ಗುರುರಾಯರನ್ನು ಇಂದಿನ ಪವಿತ್ರವಾದ ದಿನ ವಿಶೇಷವಾಗಿ ಪೂಜಿಸಿ ಸೇವಿಸಿ ಕೃತಾರ್ಥರಾಗೋಣ. ಸ್ನೇಹಿತರೆ, ನಾವೀಗ ರಾಯರ ದರ್ಶನವನ್ನು ಮಾಡ್ಕೊಂಡ್ಬಂದ್ವಿ. ಈಗ ಬಂದ ತಕ್ಷಣ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾ ಇರ್ತಾರೆ. ಅಲ್ಲಿ ತೀರ್ಥ ಮತ್ತು ಮಂತ್ರಾಕ್ಷತೆಯನ್ನು ತಗೊಂಡು ಬಂದ್ವಿ ನಾವು. ಸ್ನೇಹಿತರೆ, ಶ್ರೀ ರಾಘವೇಂದ್ರ ಗುರು ವೈಭವೋತ್ಸವ
ದಿನಾಂಕ 11/3/2024ರಿಂದ 16/3/2024ವರೆಗೂ ನಡೀತದೆ. 12ನೇ ತಾರೀಕು 403ನೇ ಪಟ್ಟಾಭಿಷೇಕ ಉತ್ಸವ ಇರುತ್ತೆ. ಹಾಗೆ 16ನೇ ತಾರೀಕು 429ನೇ ವರ್ಧಂತಿ ಮಹೋತ್ಸವ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಬರ್ತ್ಡೇ ಇರುತ್ತೆ. ಸೊ ಆ ದಿನ ತುಂಬ ವಿಶೇಷ. ಸಾಧ್ಯವಾದರೆ ನೀವು ಕೂಡ ಆ ದಿನ ಹೋಗಿ ಮಂತ್ರಾಲಯಕ್ಕೆ ಸೇವೆ ಮಾಡಿ ರಾಯರ ದರ್ಶನವನ್ನು ಪಡ್ಕೊಳ್ಳಿ. ಹಾಗೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2-2:30ವರೆಗೂ ಅನ್ನಪೂರ್ಣ ಛತ್ರದಲ್ಲಿ ಭೋಜನ ವ್ಯವಸ್ಥೆ ಇರುತ್ತೆ, ಅಂದರೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ, ಮಾಡ್ಕೋಬೋದು. ಸಾಯಂಕಾಲ 7:30ಯಿಂದ 9 ಗಂಟೆವರೆಗೂ ಇರುತ್ತೆ, ಮಾಡ್ಕೋಬೋದು. ಸ್ನೇಹಿತರೆ, ಇದೇ ನೋಡಿ ರಾಜಗೋಪುರ. ಇದ್ರ ಕೆಳಗಡೆನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನಸ್ಥರಾಗಿರೋದು. ನೀವು ಹೊರಗಡೆ ಬಂದ ಮೇಲೆ ಈ ಗೋಪುರವನ್ನು ಖಂಡಿತ ಮರಿದಲೇ ನೋಡಿ. ಸುಮಾರು ಜನ ಭಕ್ತಾದಿಗಳೆಲ್ಲ ಕೂತ್ಕೊಂಡು ರಾಯರನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ, ಸೇವೆಗಳನ್ನು ಮಾಡಿ ಕೂತ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ ನೀವು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಮಠದಕ್ಕೆ ಬಂದಾಗ ನಾವು ರಾಯರ ಧ್ಯಾನ, ರಾಯರ ಒಂದು ಶ್ಲೋಕವನ್ನು ಕೊಂತಾನೆ ಇರಬೇಕು. ನಮ್ಮ ಗಮನ ಬೇರೆ ಕಡೆ ಎಲ್ಲೂ ಇರಬಾರ್ದು. ಸ್ನೇಹಿತರೆ, ನೀವು ರಾಯರಿಗೆ ಸೇವೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು 6-6:30ಗೆಲ್ಲ ಬೇಗ ನೀವು ಮಠಕ್ಕೆ ಬಂದು ಸೇವಾ ಕೌಂಟರ್ನಲ್ಲಿ ಯಾವ ಸೇವೆ ಬೇಕಾ ಆ ಸೇವಾ ಬರೆಸ್ಬಿಟ್ಟು ಒಂದು 7-7:30ಗೆಲ್ಲ ಪೂಜಾ ಮಂದಿರಕ್ಕೆ ಸಂಕಲ್ಪ ಮಾಡಿಸ್ತಾರೆ. ಸೊ ಸಂಕಲ್ಪ ಮಾಡೋದಕ್ಕೋಸ್ಕರ ನೀವು ಪೂಜಾ ಮಂದಿರದಲ್ಲಿ ರೆಡಿ ಇರಬೇಕು. ಸೊ ಸಂಕಲ್ಪ ಮಾಡಿದ್ದಾದಮೇಲೆ ದರ್ಶನ ಮಾಡಿಕೊಂಡು ಮತ್ತು ತೀರ್ಥ ಮಂತ್ರಾಕ್ಷತೆ ತಗೊಂಡು ನೀವು ಮುಂದುವರಿಬೋದು ಫ್ರೆಂಡ್ಸ್. ಪಂಚಮುಖಿ ಮತ್ತು ಬಿಚ್ಚಾಲೆಯನ್ನು ನೋಡೋದಕ್ಕೆ ಹೋಗ್ಬೋದು. ಅದು ನೋಡಿಕೊಂಡು ಹಾಗೆ ಬಿಚ್ಚಾಲಿನಲ್ಲಿ ಶನಿವಾರ, ಭಾನುವಾರ ಹಾಗೆ ಗುರುವಾರ ವಿಶೇಷವಾಗಿ 1,000 ಜನಕ್ಕೆ ಅಲ್ಲಿ ಭೋಜನ ವ್ಯವಸ್ಥೆ ಮಾಡಿರ್ತಾರೆ, ಪ್ರಸಾದದ ವ್ಯವಸ್ಥೆ ಅಲ್ಲಿ ತಗೋಬೋದು. ಇದು ನೋಡಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ, ಅಂದರೆ ಪಂಚಮುಖಿ ಅಥವಾ ಬಿಚ್ಚಾಲೆಗೆ ಹೋಗುವ ದಾರಿ ಮಧ್ಯದಲ್ಲಿ ಇರುತ್ತೆ. ಈಗ ರೀಸೆಂಟಾಗಿ ಇದನ್ನು ಮಾಡಿದ್ದಾರೆ, ಇದನ್ನು ಕೂಡ ನೀವು ದರ್ಶನ ಮಾಡ್ಕೋಬೋದು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸ್ನೇಹಿತರೆ, ನೀವು ಪಂಚಮುಖಿ ಮತ್ತು ಬಿಚ್ಚಾಲೆ ಎಲ್ಲ ದರ್ಶನ ಮಾಡ್ಕೊಂಬಂದಿದ್ದಾದಮೇಲೆ ನೀವು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಂಗಿದ್ರೆ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳವರೇ ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಮಠಕ್ಕೆ ಹತ್ತಿರವಾಗಿ. ದೇವಸ್ಥಾನ ನೋಡ್ಕೊಳ್ಳಿ. ಹಾಗೆ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಇದೆ, ಅದು ನೋಡಿಕೊಂಡು ಬೇಗ ನೀವು ಮಠಕ್ಕೆ ಬಂದುಬಿಡಿ. ಯಾಕೆಂದರೆ ರಥೋತ್ಸವ ಶುರುವಾಗುತ್ತೆ. ಸೊ ರಥೋತ್ಸವವನ್ನು ನೋಡೋದಕ್ಕೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಪ್ರಸಾದ ತಗೊಂಡು ಮಹಾಮಂಗಳಾರತಿ ತಗೊಂಡು ನೀವು ರೂಮ್ಗೆ ಹೋಗ್ಬೋದು. ನೋಡಿ, ಈಗ ಉತ್ಸವ ರಾಯರ ಮೂರ್ತಿ ಬರ್ತಾ ಇದೆ, ನೋಡಿ ಕಣ್ತುಂಬಿಕೊಳ್ಳಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿ ಸ್ನೇಹಿತರೆ, ಸಾವಿರಾರು ಭಕ್ತಾದಿಗಳು ಶ್ರೀ ಗುರುರಾಯರ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರ ಎಲ್ಲರಿಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನೀವೇನಾದರೂ ಮಂಡೆ ತೆಗೆಸ್ತೀವಿ ಅಂತ ಏನಾದರೂ ಆರಕೆ ಮಾಡ್ಕೊಂಡಿದ್ರೆ ಮಂಚಾಲಮ್ಮದ ದೇವಿಯ ಪಕ್ಕದಲ್ಲಿ ತುಂಗಭದ್ರಾ ನದಿಗೆ ಹೋಗೋದಕ್ಕೆ ದಾರಿ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ನಿಮಗೆ ಮಂಡೆ ಹೊಡೆಯೋದು ಜಾಗ ಇದೆ, ಅಲ್ಲಿ ತೆಗೆಸ್ಕೊಂಬಂದು
ಹಾಗೆ ಒಂದು ವೇಳೆ ನೀವು ಬಂದಾಗ ತುಂಗಭದ್ರಾ ನದಿಯಲ್ಲಿ ನೀರಿದ್ದರೆ ಅಲ್ಲಿ ನದಿನಲ್ಲಿ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ರೂಮಲ್ಲಿ ಸ್ನಾನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸಾಯಂಕಾಲದ ಸ್ವಸ್ತಿ ವಾಚನ ಕಾರ್ಯಕ್ರಮ ನಡೀತಾ ಇದೆ, ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ. ನೀವು ಮಠದ ರೂಮನ್ನು ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ SRS ಮಠ ಅಂತ ಆಂಡ್ರಾಯ್ಡ್ ಅಥವಾ ಐಫೋನ್ ಆ್ಯಪ್ ಸಿಗುತ್ತೆ. ಸೊ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸೈನ್ ಇನ್ ಮಾಡಿಕೊಂಡು ಹೋದರೆ ಅದರಲ್ಲಿ ಅಕಾಮಿಡೇಷನ್ ಅಂತ ಇರುತ್ತೆ. ಸೊ ಅಲ್ಲೋಗಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ನೀವು ಯಾವ ದಿನ ಬೇಕಾ ದಿನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಬಂದಮೇಲೆ ಇಲ್ಲಿ ಮಂತ್ರಾಲಯ ಮಠದ ಎಂಟ್ರೆನ್ಸ್ ಹತ್ರನೇ ಆರ್ಚ್ ಹತ್ರ CRO ಆಫೀಸ್ ಅಂತ ಇರುತ್ತೆ. ಸೊ CRO ಆಫೀಸ್ಗೆ ಹೋಗಿ ನೀವು ಪ್ರಿಂಟೌಟ್ ತೊಗೊಂಡು ಬಂದಿರಬೇಕು. ಆ ಪ್ರಿಂಟೌಟ್ ತೋರಿಸಿ ನೀವಲ್ಲಿ ಕೀ ಇಸ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಮಠದಲ್ಲಿ ಯಾವ್ಯಾವ ಸೇವೆಗಳಿದ್ದಾವೆ ಅಂತ ಸೇವಾ ವಿವರ ಹೇಳ್ತೀನಿ. ದೈನಿಕ ಸಂಪೂರ್ಣ ಅನ್ನದಾನ ಸೇವಾ 2 lakh, ದೈನಿಕ ಸಂಪೂರ್ಣ ಸೇವಾ 1 lakh, ವಸ್ತ್ರ ಸಮರ್ಪಣ ಸೇವಾ ಫಾರ್ ಆಲ್ ಬೃಂದಾವನಂ ಅಂಡ್ ಶ್ರೀ HH ಸ್ವಾಮೀಜಿ 60,000, ವಸ್ತ್ರ ಸಮರ್ಪಣ ಸೇವಾ ಫಾರ್ ರಾಯರು ಬೃಂದಾವನ ಅಂಡ್ ಶ್ರೀ HH ಸ್ವಾಮೀಜಿ 30,000, ನವರತ್ನ ರಥೋತ್ಸವಂ 13,000, ಬಂಗಾರ ಪಲ್ಲಕ್ಕಿ ಸೇವಾ 9,000, ಗೋಲ್ಡ್ ಚಾರಿಯಟ್ ಸೇವಾ 7,600, ರಜತ ಗಜವಾಹನ ಸೇವಾ 5,000, ಕನಕ ಕವಚ ಸಮರ್ಪಣ 4,000, ರಜತ ರಥೋತ್ಸವಂ 2,500, ರಥೋತ್ಸವಂ 1,500, ಕನಕ ಮಹಾಪೂಜಾ 1,000, ಪೂರ್ಣ ಸೇವಾ 700, ಶ್ರೀ ವಾಯುಸ್ತುತಿ ಪುನಶ್ಚರಣ 550, ಮಹಾಪೂಜಾ 400, ಉಂಜಾಲ್ ಸೇವಾ 400, ಸರ್ವ ಸೇವಾ 300, ಉತ್ಸವ ರಾಯರ ಪಾದ ಪೂಜಾ 250, ಫಲ ಪಂಚಾಮೃತ 200, ಅರ್ಚನ ಸಹಿತ ಅಷ್ಟೋದಕ 100, ಪಂಚಾಮೃತಂ 100, ಕ್ಷೀರಾಭಿಷೇಕಂ 70, ಘೃತ ನಂದಾದೀಪಂ 1 month 500, ತೈಲ ನಂದಾದೀಪಂ 1 month 300, ಸೇವಾ ಸಂಕಲ್ಪಂ 30 rupees, ಗೋ ಗ್ರಾಸ ಸೇವಾ 1,000, ಗೋ ಪೂಜಾ 500, ಗೋದಾನ 10,000. ಇವಿಷ್ಟು ರಾಯರ ಮಠದಲ್ಲಿ ಸಿಗುವಂತಹ ಸೇವಾ ವಿವರಗಳು. ನೀವು ಯಾವ ಸೇವಾ ಬೇಕೋ ನೀವು ಮಾಡಿಸ್ಬಿಟ್ಟು ಸೇವಾ ಸಂಕಲ್ಪಕ್ಕೆ ಏನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ಒಳಗಡೆ ಬಂದು ಹಾಜರಿರಬೇಕು ಸ್ನೇಹಿತರೆ. ಶ್ರೀ ವ್ಯಾಸರಾಜಾರ ತುಗಿರೆ ಗುರು ರಾಘವೇಂದ್ರ ಮುಸ್ತಿ. ಸ್ನೇಹಿತರೆ ನೋಡಿ, ದರ್ಶನ ಮಾಡಿಕೊಂಡು ಈಗ ಹೊರಗಡೆ ಬಂದ್ವಿ. ಹೊರಗಡೆ ಈಗಾಗಲೇ ಸುಮಾರು ರಾತ್ರಿ 8:30-9 ಗಂಟೆ ಸಮಯ. ನೋಡಿ, ವಿದ್ಯುತ್ ಅಲಂಕಾರಗಳಿಂದ ಮಠ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಸಖತ್ತು ನಯನ ಮನೋಹರವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದೆಲ್ಲ ರೀಸೆಂಟಾಗಿ ಮಾಡಿದ್ದಾರೆ, ತುಂಬ ಸಖತ್ತಾಗಿದೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ.
ಮಠ ಎಷ್ಟು ಸುಂದರವಾಗಿ ಕಲರ್ಫುಲ್ಲಾಗಿ ಲೈಟಿಂಗ್ಸ್ ಹಾಕಿ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ತುಂಗಾತೀರ ನಿವಾಸ ಗೋವಿಂದ ಗೋವಿಂದ. ಮಂತ್ರಾಲಯ ನಿವಾಸ ಗೋವಿಂದ ಗೋವಿಂದ. ಸ್ನೇಹಿತರೆ, ತಮಗೆಲ್ಲರಿಗೂ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಸಕಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಅಂತೇಳಿ ನಾನು ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ರೀತಿಯ ಇನ್ನೂ ಹೆಚ್ಚು ಹಲವಾರು ಕ್ಷೇತ್ರಗಳ ದರ್ಶನಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ನಮಗಿನ್ನೂ ಹೆಚ್ಚಿನ ಉತ್ಸಾಹ ಬರುತ್ತೆ. ಸೊ ಹಾಗೆ ನಿಮ್ಮ ಸ್ನೇಹಿತರು ಬಂಧು ಬಾಂಧವರಿಗೆ ಅವ್ರಿಗೂ ಕೂಡ ಶೇರ್ ಮಾಡಿ, ಹಂಚಿ, ಅವರು ಕೂಡ ಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.